ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಡಿಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹಳ್ಳಿಹಕ್ಕಿ ಎಚ್ ವಿಶ್ವನಾಥ್ ಅವರು. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರ ಹೇಳಿಕೆ ಇದು. ಸಿಎಂ ಹಬ್ಬಿಸ್ತಾ ಇರತಕ್ಕಂಥ ಗೊಂದಲ ಅಷ್ಟೇ ಇದು. ಸಿಎಂ ಇಂಥ ಒಂದು ಗೊಂದಲವನ್ನು ಚೆನ್ನಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ, ಹರಡ್ತಾ ಇದ್ದಾರೆ. ಕಾಂಗ್ರೆಸ್ನ ನೇಮ್ ಫೇಮ್ ಎಲ್ಲವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಇವರೇನು ಕಾಂಗ್ರೆಸ್ ಕಟ್ಟಿದವರಾ? ಇವರು ಮೊದಲು ಬಂದು ಕಾಂಗ್ರೆಸ್ ಅವ್ರು ಕಟ್ಟಿದಂಥವ್ರಾ? ಇವರು ಅವ್ರಿಗೇನಾಗಬೇಕು? ಆಯ್ತಲ್ಲ, ರಾಜ್ಯದಲ್ಲಿ 136 ಸ್ಥಾನ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಕೂಡ ಇದ್ದೇ ಇದೆ. ಅದರಲ್ಲಿ ಎಲೆಕ್ಷನ್ ಸಂದರ್ಭದಲ್ಲೇ ಮಾತುಕತೆ ಆಗಿದೆ ಅಂತ ಹೇಳಿ ವಿಶ್ವನಾಥ್ ಅವರು ಹೇಳಿದ್ದಾರೆ. ಡಿ.ಸಿ.ಎಂ ಈಗ ಯಾರು ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ, ಅವರು ಸಿ.ಎಂ ಆಗೋದನ್ನು ತಪ್ಪಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿ ವಿಶ್ವನಾಥ್ ಅವರು ಮಾತಾಡಿದ್ದಾರೆ. ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೌದ್ರಿ. ಅಲ್ಲರಿ, ನಿಮಗೆ ಈ ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವಾ? ಅವ್ನದ್ದು ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಎಲ್ಲದಕ್ಕೂ ಇಟ್ಸ್ ಅ ಫ್ಯಾಕ್ಟ್. ಹಾಂ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಹೌದ್ರಿ. ಅದು ಈಗಲ್ಲ, ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೌದ್ರಿ.